ನಮಸ್ತೆ, ಗುಡ್ ಮಾರ್ನಿಂಗ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವತ್ತಿನ ಜೊತೆಗೆ ಮದುವೆ ಪ್ರಮಾಣ ಪತ್ರ ಆರ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಹಿಂದೂ ವಿವಾಹದ ನಿಯಮ ಪ್ರಕಾರ 1955ರಲ್ಲಿ ಒಂದು ಮದುವೆಯ ಪ್ರಮಾಣ ಪತ್ರ ಅದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮುಖ್ಯವಾಗಿ ಎದಕ್ಕೆ ಬೇಕಾಗತ್ತೆ ಅಂದರೆ ಇದು ಒಂದು ಗೋರ್ಮೆಂಟ್ ಅಧಿಕೃತವಾದ ಒಂದು ID ಕಾರ್ಡ್ ಆಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಸೇಫ್ಟಿ ಆಗಿರುತ್ತೆ. ಮೂರನೇದ್ದು, ನಾವು ಪಾಸ್ಪೋರ್ಟ್ ಅಥವಾ ವೀಸಾ ಮಾಡ್ಸಕ್ ಹೋದಾಗ ಮ್ಯಾರೇಜ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫೋರ್ತ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಏನಾದರೂ ಡೆತ್ ಆದಾಗ ಅವಾಗ ಕಂಪಲ್ಸರಿ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದಕ್ಕೆ ಮೇನ್ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಬೇಕಂದ್ರೆ ಅರ್ಹತೆಗಳೇನಂದರೆ ವರನಿಗೆ ಕಂಪಲ್ಸರಿ 21 ಇಯರ್ ಆಗಿರಬೇಕು, ವಧುವಿಗೆ 18 ಇಯರ್ ಆಗಿರಬೇಕು. ಅದು ಮುಖ್ಯವಾಗಿ ದಾಖಲಾತಿಗಳು ಯಾವ ಬೇಕಾಗತ್ತಂದರೆ, ಒಂದನೇದು ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅರ ಲಗ್ನ ಪತ್ರಿಕೆ, ಎರಡನೇದ್ದು ಜಾಯಿಂಟ್ ಫೋಟೋ B2B ಸೈಜ್, ಇಬ್ಬರದು ಜಾಯಿಂಟ್ ಫೋಟೋ B2B ಸೈಜ್, ಮಿನಿಮಮ್ 1 to 2 ಕಾಪಿ ಬೇಕಾಗತ್ತೆ. ಮೂರನೇದು ವಧು ಅಥವಾ ವರರ ದಾಖಲಾತಿಗಳು, LC ಆಗಿರ್ಬೋದು ಅಥವಾ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ಜನ್ಮ ದಾಖಲೆ ಆಗಿರ್ಬೋದು, ಯಾವುದಾದರೂ ದಾಖಲಾತಿಗಳು ಬೇಕಾಗತ್ತೆ. ನಾಲ್ಕನೇದು ಅಡ್ರೆಸ್ ಪ್ರೂಫ್ಗಾಗಿ ಒಂದು ಡಾಕ್ಯುಮೆಂಟ್ ಬೇಕಾಗೈತಿ, ವಧುದು ಮತ್ತು ವರದು, ಮೇನ್ಲಿ ಆಧಾರ್ ಕಾರ್ಡ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ವಿಟ್ನೆಸ್, 3 ಮೆಂಬರ್ಸ್ ಬೇಕು. ಅದು ಸ್ಪೆಷಲಿ ಬ್ಲಡ್ ರಿಲೇಟಿವ್, ತಂದೆ ಅಥವಾ ವಧುವರರ ತಂದೆ ತಾಯಿ ಇರ್ಬೋದು ಅಥವಾ ಅಣ್ಣ ತಮ್ಮ, ಕ್ಲೋಸ್ ಬ್ಲಡ್ ರಿಲೇಟಿವ್ ಆಗಿರ್ಬೇಕಂತ. ಇದು ನಾವು ತಾಲೂಕಿನಲ್ಲಿ ಸಬ್ ರಿಜಿಸ್ಟರ್ ಆಫೀಸರಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಪಡ್ಕೋಬಹುದು. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ, ಗುಡ್ ಮಾರ್ನಿಂಗ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವತ್ತಿನ ಜೊತೆಗೆ ಮದುವೆ ಪ್ರಮಾಣ ಪತ್ರ ಆರ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಹಿಂದೂ ವಿವಾಹದ ನಿಯಮ ಪ್ರಕಾರ 1955ರಲ್ಲಿ ಒಂದು ಮದುವೆಯ ಪ್ರಮಾಣ ಪತ್ರ ಅದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮುಖ್ಯವಾಗಿ ಎದಕ್ಕೆ ಬೇಕಾಗತ್ತೆ ಅಂದರೆ ಇದು ಒಂದು ಗೋರ್ಮೆಂಟ್ ಅಧಿಕೃತವಾದ ಒಂದು ID ಕಾರ್ಡ್ ಆಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಸೇಫ್ಟಿ ಆಗಿರುತ್ತೆ. ಮೂರನೇದ್ದು, ನಾವು ಪಾಸ್ಪೋರ್ಟ್ ಅಥವಾ ವೀಸಾ ಮಾಡ್ಸಕ್ ಹೋದಾಗ ಮ್ಯಾರೇಜ್ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫೋರ್ತ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಏನಾದರೂ ಡೆತ್ ಆದಾಗ ಅವಾಗ ಕಂಪಲ್ಸರಿ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದಕ್ಕೆ ಮೇನ್ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಬೇಕಂದ್ರೆ ಅರ್ಹತೆಗಳೇನಂದರೆ ವರನಿಗೆ ಕಂಪಲ್ಸರಿ 21 ಇಯರ್ ಆಗಿರಬೇಕು, ವಧುವಿಗೆ 18 ಇಯರ್ ಆಗಿರಬೇಕು. ಅದು ಮುಖ್ಯವಾಗಿ ದಾಖಲಾತಿಗಳು ಯಾವ ಬೇಕಾಗತ್ತಂದರೆ, ಒಂದನೇದು ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅರ ಲಗ್ನ ಪತ್ರಿಕೆ, ಎರಡನೇದ್ದು ಜಾಯಿಂಟ್ ಫೋಟೋ B2B ಸೈಜ್, ಇಬ್ಬರದು ಜಾಯಿಂಟ್ ಫೋಟೋ B2B ಸೈಜ್, ಮಿನಿಮಮ್ 1 to 2 ಕಾಪಿ ಬೇಕಾಗತ್ತೆ. ಮೂರನೇದು ವಧು ಅಥವಾ ವರರ ದಾಖಲಾತಿಗಳು, LC ಆಗಿರ್ಬೋದು ಅಥವಾ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ಜನ್ಮ ದಾಖಲೆ ಆಗಿರ್ಬೋದು, ಯಾವುದಾದರೂ ದಾಖಲಾತಿಗಳು ಬೇಕಾಗತ್ತೆ. ನಾಲ್ಕನೇದು ಅಡ್ರೆಸ್ ಪ್ರೂಫ್ಗಾಗಿ ಒಂದು ಡಾಕ್ಯುಮೆಂಟ್ ಬೇಕಾಗೈತಿ, ವಧುದು ಮತ್ತು ವರದು, ಮೇನ್ಲಿ ಆಧಾರ್ ಕಾರ್ಡ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ವಿಟ್ನೆಸ್, 3 ಮೆಂಬರ್ಸ್ ಬೇಕು. ಅದು ಸ್ಪೆಷಲಿ ಬ್ಲಡ್ ರಿಲೇಟಿವ್, ತಂದೆ ಅಥವಾ ವಧುವರರ ತಂದೆ ತಾಯಿ ಇರ್ಬೋದು ಅಥವಾ ಅಣ್ಣ ತಮ್ಮ, ಕ್ಲೋಸ್ ಬ್ಲಡ್ ರಿಲೇಟಿವ್ ಆಗಿರ್ಬೇಕಂತ. ಇದು ನಾವು ತಾಲೂಕಿನಲ್ಲಿ ಸಬ್ ರಿಜಿಸ್ಟರ್ ಆಫೀಸರಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಪಡ್ಕೋಬಹುದು. ಥ್ಯಾಂಕ್ ಯು, ಧನ್ಯವಾದಗಳು.